ಬೇಲಿಯೇ ಎದ್ದು ಹೊಲ ಮೇಯ್ದ್ರೆ ಏನ್ ಕತೆ ಹಂಗೆ ಆಗ್ಬಿಟ್ಟಿದೆ ಇಲ್ಲೊಂದು ಪರಿಸ್ಥಿತಿ. ಪೊಲೀಸ್ ಪೇದೆ ರಾತ್ರಿ ಡ್ಯೂಟಿ ವೇಳೆ ಹಾಲು ಕದ್ದಿದ್ದಾರಂತೆ. ಅಯ್ಯೋ, ಬೇರೆ ಏನು ಸಿಗ್ಲಿಲ್ವಾ? ಕೊಪ್ಪಳ ನಗರದ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ನಲ್ಲಿ ಆಗಿರುವಂಥ ಘಟನೆ ಇದು. ಹಾಲಿನ ಡೈರಿ ಮುಂದೆ ಇಟ್ಟಿದ್ದಂಥ ಟ್ರೇನಲ್ಲಿ ಹಾಲಿನ ಪ್ಯಾಕೆಟ್ ಕಳ್ಳತನವನ್ನ ಮಾಡಿರೋದು. ಸಂಬಳ ಬರುತ್ತೆ, ಎಲ್ಲ ಬರುತ್ತೆ. ಆಗಸ್ಟ್ 29ರಂದು ಶಿವಾನಂದ ಸಜ್ಜನ್ ಹಾಲು ಕದ್ದಿರುವಂಥ ದೃಶ್ಯ ಈಗ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಡಿವೈಎಸ್ಪಿ ಕಚೇರಿಯಲ್ಲಿ ಪೇದೆ ಆಗಿದ್ದಾರೆ ಶಿವಾನಂದ್ ಸಜ್ಜನ್. ಒಂದು ಹಾಲಿನ ಪ್ಯಾಕೆಟ್ ಕದಿಯೋ ಪರಿಸ್ಥಿತಿ ಬಂತ ಪೊಲೀಸರಿಗೆ. ಏನಪ್ಪ, ರಾತ್ರಿ ಡ್ಯೂಟಿ ವೇಳೆ ಅಂದರೆ ಬೆಳಗಿನ ಜಾವ 3 ಗಂಟೆ 4 ಗಂಟೆ ಅಲ್ಲಿ ಕ್ಯಾನಲ್ಲಿ ಹಾಕಿ ಹೋಗಿಟ್ಟಿರ್ತಾರೆ ಹಾಲನ್ನು, ಪ್ಯಾಕೆಟ್ಗಳನ್ನು. ಬೆಳಗ್ಗೆ 6 ಗಂಟೆಯಿಂದ ಶುರು ಮಾಡ್ತಾರೆ, ಎಲ್ಲರಿಗೂ 5:30ಇಂದನೇ. ಸೊ ಅದರಲ್ಲಿರುವಂತಹ ಈ ರೀತಿ ಹಾಲಿನ ಪ್ಯಾಕೆಟನ್ನು ಕದ್ಕೊಂಡು ಹೋಗುವಂಥ ಮನಸ್ಥಿತಿ. ಯೂನಿಫಾರ್ಮ್ ಹಾಕ್ಕೊಂಡೇ, ಅದು ನಾರ್ಮಲ್ ಆಗಲ್ಲ, ಯೂನಿಫಾರ್ಮ್ ಹಾಕ್ಕೊಂಡೇ ಕದಿಯುವಂಥ ಪರಿಸ್ಥಿತಿ. ಅದಕ್ಕೆ ಹೇಳಿದ್ದು ಬೇಲಿಯೇ ಎದ್ದು ಹೊಲ ಮೇಯ್ದ ಕಥೆ ಇದು ಕೊಪ್ಪಳದಲ್ಲಿ. ಶಿವಾನಂದ್ ಸಜ್ಜನ್ ಅಂತ ಇವರು ಡಿವೈಎಸ್ಪಿ ಕಚೇರಿಯಲ್ಲಿ ಪೇದೆಯಾಗಿದ್ದಾರೆ. ನನ್ನ ಸಹೋದ್ಯೋಗಿ ಮುಖಂಡನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುಖಂಡ, ಏನು ಸಂಬಳ ಆಗಿಲ್ವಂತ ಪೊಲೀಸರಿಗೆ? ಏನು ಕತೆ? 50 ರೂಪಾಯಿನೂ ಇರ್ಲಿಲ್ವಂತ 1 ಲೀಟರ್ ಹಾಲು ತಗೊಳಕ್ಕೆ? ಹೌದು ಅರುಣ್ ಬಡಿಗೇರಿ, ಇದೊಂದು ಕಾಡುತ್ತಂತ ಹೇಳ್ಬೋದು. ಯಾಕಂದ್ರೆ ರಾತ್ರಿ ಡ್ಯೂಟಿಯಲ್ಲಿ ಕಾಯುವಂತ ಪೊಲೀಸರೇ ಈ ರೀತಿ ಆದರೆ, ತನ್ನ ಕಳ್ಳರನ್ನು ಹಿಡಿಬೇಕಾದ ಪೊಲೀಸರೇ ಈ ರೀತಿ ಕಳ್ಳತನ ಮಾಡಿದ್ರೆ ಯಾರನ್ನ ಕೇಳಬೇಕೆಂಬ ಪ್ರಶ್ನೆ ಕಾಡ್ತದಂತ ಹೇಳ್ಬೋದು. ಕೊಪ್ಪಳ ನಗರದಲ್ಲಿರುವಂತಹ ಕಿತ್ತೂರು ರಾಣಿ ಸರ್ಕಲ್ ಇರುವಂತಹ ಹಾಲಿನ ಡೈರಿನಿಂದ ಬೆಳಗಿನ ಜಾವ 2 ಗಂಟೆ 1 ಗಂಟೆ ಸುಮಾರು ಬೇರೆ ಬೇರೆ ಜಿಲ್ಲೆಗಳಿಂದ ಹಾಲಿನ ಡೈರಿಗೆ ಬರುವಂತ ವಾಹನಗಳು ಬಂದು ಏನಂದ್ರೆ ಹಾಲಿನ ಡೈರಿ ಮುಂದೆ ತಮಗೆ ಈ ಪ್ಯಾಕೆಟ್ಗಳನ್ನ ಇಟ್ಟೋಗಿರ್ತಾರೆ. ಅದೇ ಪ್ಯಾಕೆಟ್ಗಳನ್ನ ಬೆಳಗಿನ ಜಾವ ಅಂದ್ರೆ ಪೊಲೀಸ್ ಕರ್ತವ್ಯದಲ್ಲಿ ಇದ್ದಂತ ಶಿವಾನಂದ್ ಸಜ್ಜನ್ ಅವರು ಏನಂದ್ರೆ 1 ಲೀಟರ್ ಹಾಲಿನ ಪ್ಯಾಕೆಟ್ ಅನ್ನ ಕಳ್ಳತನ ಮಾಡುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಅಂತ ಹೇಳ್ಬೋದು. ಇದು ಅಂದ್ರೆ ಆಗಸ್ಟ್ 29ರಂದು ಬೆಳಗಿನ ಜಾವ ನಡೆದಿದೆ ಅಂತ ಹೇಳ್ಬೋದು. ಯಾಕಂದ್ರೆ 1 ಲೀಟರ್ ಹಾಲು ಕದ್ದಿರುವಂತ ಈ ಪೊಲೀಸ್ ಪೇದೆ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಕೇವಲ 1 ಲೀಟರ್ನ ಕಳ್ಳತನ ಮಾಡಿರೋದು ನೋಡಿದ್ರೆ, ಕಳ್ಳರನ್ನ ಹಿಡಿಬೇಕಂತ ಪೊಲೀಸರು ಈ ರೀತಿ ಮಾಡಿದ್ರೆ ಯಾರನ್ನ ನಂಬಬೇಕು ಎಂಬುದು ಯಕ್ಷ ಪ್ರಶ್ನೆ ಆಗಿದೆ. ಅರುಣ್ ಬಡಿಗೇರಿ. ಓಕೆ ಮುಖಂಡ ಕತೆ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.